ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನುಷ್ಯನಿಗೆ ಯಾವುದೇ ಒಂದು ಲೆಕ್ಕಾಚಾರಗಳು ಶುಭಕಾರಕ ಲೆಕ್ಕಾಚಾರಗಳಿತ್ತು ಅಂದರೆ ನೀವೇನು ಟೆನ್ಷನ್ನೇ ತಗೊಳ್ಳೋದು ಬೇಡ, ನೀವೇನು ವರಿ ಮಾಡೋದೇ ಬೇಡ. ಆದರೆ ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮ ನೋಡ್ತಾ ಅಥವಾ ಭೇಟಿ ಮಾಡುತ್ತಾ ಒಂದಲ್ಲ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಿತ್ತು ಅಂತಂದರೆ ಬಹುಶಃ ಯಾರು ಅದೃಷ್ಟವಂತರೇ ಹುಟ್ಟಿಲ್ವೇನೋ, ಅದೃಷ್ಟ ಅಂತಕ್ಕಂಥದ್ದು ಮರೀಚಿಕೆ ಆಗೋಗಿದೆಯೇನೋ ಇತ್ತೀಚಿನ ಕಾಲದಲ್ಲಿ, ಒಬ್ಬರು ಒಂದಲ್ಲ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿರ್ತಾರಲ್ಲ ಅಂತ ನಾವು ಲೆಕ್ಕಾಚಾರ ಮಾಡಿ ನೋಡೋ ಥರ ಆಗಿಬಿಟ್ಟಿದೆ. ಕಾರಣ ಏನು ಅಂತಂದರೆ ನೀವು ಕಳಿಸಿರ್ತಕ್ಕಂಥ ಮೆಸೇಜ್ಗಳು. ಈಗಾಗಲೇ ಇಂದಿನ ದಿನಗಳಲ್ಲಿ ನಾವು ಮಾಡಿದಂತಹ ಈ ದಾರದ ಕಾರ್ಯಕ್ರಮಗಳು, ಈ ಕಪ್ಪು ದಾರ, ಈ ಕೆಂಪು ದಾರ, ಈ ಹಳದಿ ದಾರ, ಇದೆಲ್ಲದರ ಒಂದು ಕಾರ್ಯಕ್ರಮ ನೋಡ್ತಾ ಭಾಳಷ್ಟು ಪ್ರಶ್ನೆಗಳನ್ನು ಹಾಕಿರೋದಕ್ಕೋಸ್ಕರ ಇಲ್ಲಿ ಸಮಸ್ಯೆಗಳ ಮೂಲಭೂತ ಕಾರಣಗಳನ್ನು ಕೂಡ ನಾವು ಈಗಾಗಲೇ ಉಲ್ಲೇಖ ಮಾಡಿದ್ದೀವಿ. ಆದರೂ ಕೂಡ ಆ ಉಲ್ಲೇಖ ಮಾಡಿದರೂ ಕೂಡ ಒಂದಲ್ಲ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಎಲ್ಲರೂ ಕೂಡ ಆ ಒಂದು ಉಲ್ಲೇಖ ಮಾಡಿರ್ತಕ್ಕಂತಹ ವಿಚಾರಗಳ ಬಗ್ಗೆ ಮತ್ತೊಮ್ಮೆ ನಾವು ಮನನ ಮಾಡ್ಕೊಳ್ಬೇಕು. ಯಾಕಂದರೆ ಒಂದು ಸಮಸ್ಯೆ ಅಂತ ಬಂದಾಗ 90% ಜನಗಳಿಗೆ ನೀವು ಹುಟ್ಟತಕ್ಕಂಥ ಗ್ರಹಗತಿಗಳಲ್ಲಿ ಶನಿ ರಾಹು ಕೇತುಗಳು, ಈ ಶನಿ ರಾಹು ಕೇತುಗಳು 90% ಅಶುಭಕಾರಕ ಸ್ಥಾನದಲ್ಲೇ ಬಂದು ಕೂತ್ಕೊಂಡಿರ್ತವೆ. ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಈ ಅಶುಭಕಾರಕ ಸ್ಥಾನಗಳಲ್ಲಿ 90% ಜನ ಕೂತ್ಕೊಂಡಿದ್ದಾಗ 90% ಜನ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರಲ್ವ. 100 ಜನದಲ್ಲಿ 90% ಜನ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ, ಇನ್ನು 10% ಜನ ಮಾತ್ರ ಹ್ಯಾಪಿಯಾಗಿ ಜೀವನವನ್ನು ಬಂಬಟ ಮಾಡ್ತಿರ್ತಾರೆ. ಅವ್ರು ಯಾವುದು ರಾಹು ಕೇತುವಿನ ಪ್ರಭಾವಗಳು ಇರೋದಿಲ್ಲ, ಫಸ್ಟ್ ಕ್ಲಾಸ್ ಜೀವನ ಮಾಡ್ತಿರ್ತಾರೆ. ಅಲ್ಲಿಗೆ ಇಡೀ ನವಗ್ರಹಗಳಲ್ಲಿ ಈ ಶನಿ ರಾಹು ಕೇತುಗಳದೇ ಬಹಳ ಮುಖ್ಯವಾದ ಪ್ರಭಾವ ಅಂತಂದರೆ 100ಕ್ಕೆ 100 1000ಕ್ಕೆ 1000 ಇದೇ ಮೇನ್ ಪ್ರಾಬ್ಲಮ್. ಬರೆದಿಟ್ಕೊಳ್ಳಿ. ಇನ್ನೇನೂ ನಿಮಗೆ ಅಂಥ ಜೀವನದಲ್ಲಿ ಮೇಜರ್ ಪ್ರಾಬ್ಲಮ್ ಬರಲ್ಲ. ಇವ್ರು ಕೊಡೋಷ್ಟು ಮೇಜರ್ ಪ್ರಾಬ್ಲಮ್ನ ಬೇರೆ ಯಾರು ಕೊಡಲ್ಲ. ಇವರಿಂದ ಬರೋಷ್ಟು ಮೇಜರ್ ಕಷ್ಟಗಳು ದುಃಖಗಳು ಬೇರೆ ಇನ್ಯಾವ ಗ್ರಹಗತಿಗಳನ್ನು ಬರೋದಿಲ್ಲ. ನೋಟ್ ಮಾಡ್ಕೊಳ್ಳಿ. ಅದಕ್ಕೆ ಇವರನ್ನು ಏನು ಹೇಳ್ತಾರೆ, ಕ್ರೂರ ಗ್ರಹಗಳು ಅಂತ ಕರೀತಾರೆ. ಆದರೆ ಇದೇ ರಾಹು ಕೇತು ಶನಿಗಳು ಶುಭಕಾರಕ ಸ್ಥಾನದಲ್ಲಿದ್ದರೆ ರಾಜಯೋಗವನ್ನು ಕೊಡ್ತವೆ, ಅಪರಿಮಿತವಾದಂಥ ರಾಜಯೋಗವನ್ನು ಕೊಡ್ತವೆ ಅಂತೇಳಿ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇದು ಸತ್ಯ ಕೂಡ. ವಿಪರೀತ ರಾಜಯೋಗವನ್ನು ಕೊಡ್ತದಂತೆ, ಅಪರಿಮಿತವಾಗಿರ್ತಕ್ಕಂಥ ರಾಜಯೋಗವನ್ನು ಕೊಡ್ತದಂತೆ ದಿಢೀರ್ನೆ. ಯಾಕಂದರೆ ನಾಗ ಒಲ್ದುಬಿಟ್ರೆ ಅವನು ಕೊಡೋಷ್ಟು ಸಂಪತ್ತು ಬೇರೆ ಯಾವ ಗ್ರಹನೂ ಕೊಡೋದಿಲ್ಲ. ದಿಢೀರ್ ಸಂಪತ್ತನ್ನು ಕೊಟ್ಬಿಡ್ತಾನೆ. ಅದೇ ಮುಂದ್ಬಿಟ್ರೆ ನಿರ್ನಾಮ ಮಾಡಿಬಿಡ್ತಾನೆ. ನಾಮಾವಿಶೇಷನ ಇರಬಾರ್ದು, ಅಲ್ಲಿ ಇರಲೇಬಾರ್ದು, ದೇಶ ಬಿಟ್ಟು ಓಡೋಗ್ಬಿಡ್ಬೇಕು, ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು, ಹಂಗೆ ಮಾಡಿಬಿಡ್ತಾನೆ. ಅಲ್ಲಿಗೆ ಇವು ಕ್ರೂರ ಗ್ರಹಗಳ ಅಥವಾ ಶುಭಕಾರ ಗ್ರಹಗಳ ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಮಗೆ ಯಾಕೆ ನಾವೇನು ತಪ್ಪು ಮಾಡಲಿಲ್ಲ ಅಂತ ನೀವು ಭಾಳ ಜನ ಚರ್ಚೆ ಮಾಡ್ತೀರಿ ಬಂದಾಗ, ಮತ್ತು ಮೆಸೇಜ್ಗಳನ್ನು ಕೂಡ ಮಾಡ್ತೀರಿ. ಅದು ಸಹಜವೇ, ನೀವೇನು ತಪ್ಪು ಮಾಡಲಿಲ್ಲ. ಆದರೆ ನೀವೆಲ್ಲಿಂದ ಬಂದ್ರಿ, ಯಾರಿಂದ ಬಂದ್ರಿ, ಯಾವ ಕುಟುಂಬದವ್ರು ನೀವು, ಯಾವ ವಂಶದವ್ರು ನೀವು, ನಿಮ್ಮ ದೇಹದ ರಕ್ತ ನರನಾಡಿಗಳಲ್ಲಿ ಹರಿತಾ ಇರ್ತಕ್ಕಂಥದ್ದು ಯಾರ ರಕ್ತ, ಆ ರಕ್ತದಲ್ಲಿ ಎಷ್ಟು ಒಳ್ಳೆ ಕರ್ಮ ಹರಿತಾ ಇದೆ, ಎಷ್ಟು ಕೆಟ್ಟ ಕರ್ಮ ಹರಿತೆ ಅಂತಕ್ಕಂಥ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕರ್ಮವು ಜಾಗೃತವಾಗಿ ಹರಿತಕ್ಕಂಥದ್ದು ನಮ್ಮ ರಕ್ತದಲ್ಲೇ ವೀಕ್ಷಕರೇ ಬರೆದಿಟ್ಕೊಳ್ಳಿದ್ದೀನಿ, ಯಾರು ಹೇಳಲ್ಲ. ನಮ್ಮ ಬ್ಲಡ್, ಆ ಬ್ಲಡ್ಡಲ್ಲಿ ಒಳ್ಳೆ ಶುಭಕಾರಕ ತತ್ವಗಳು, ಅಶುಭಕಾರಕ ತತ್ವಗಳು, ಕ್ರೂರ ಗ್ರಹಗಳ ತತ್ವಗಳು, ಅಶುಭಕಾರಕ ಗ್ರಹಗಳ ತತ್ವಗಳು ಅಂತ ಒಂದಿರ್ತದೆ. ರಕ್ತದ ಕಣಕಣಗಳಲ್ಲಿದೆ ಆ ದೋಷ, ರಕ್ತದಲ್ಲಿ ಹರಿತಾ ಇರ್ತದೆ. ರಕ್ತ ಶುದ್ಧಿ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಶಾಸ್ತ್ರ. ಯಾವ ರೀತಿ ಶುದ್ಧಿ ಮಾಡ್ಕೊಳ್ಳೋದು? ಮೆಡಿಸಿನ್ ತಗೋಬೇಕಾ ಅಂತಲೇ ಕೇಳೋದು. ಮೆಡಿಸಿನ್ ತಗೊಂಡ್ರೆ ರಕ್ತ ಶುದ್ಧ ಆಗ್ಬಿಡೋದಿಲ್ಲ, ಆಯಿತಾ? ರಕ್ತ ಇರ್ತಕ್ಕಂಥ ಕಲ್ಮಶಗಳು ಶುದ್ಧ ಆಗ್ಬೋದು, ಆದರೆ ರಕ್ತದಲ್ಲಿರ್ತಕ್ಕಂತಹ ದೋಷಗಳು ಪರಿಹಾರ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ವೈದಿಕ ರೀತಿ ಪರಿಹಾರ ಕ್ರಮಗಳನ್ನು ಮಾಡಬೇಕು. ಅದಕ್ಕೆ ಮಣಿ ಮಂತ್ರ ಔಷಧ ಅಂತ ಹೇಳುತ್ತೆ ಶಾಸ್ತ್ರ. ಮಣಿ ಮಂತ್ರ ಔಷಧ. ಮಣಿ ಅಂದರೆ ಜಮ್ ಸ್ಟೋನ್, ಮಣಿ ಅಂದರೆ ಜಮ್ ಸ್ಟೋನ್, ಮಂತ್ರ ಅಂದರೆ ವೈದಿಕ ಮಂತ್ರ, ಅದು ಸಂಬಂಧಪಟ್ಟಂಥ ಗ್ರಹ ಮಂತ್ರಗಳು. ಓಂ ನಮೋ ನಾರಾಯಣಾಯ ಅಂದರೆ ಅದು ಬುಧನಿಗೆ ಸಂಬಂಧಪಟ್ಟಂಥ ಅಧಿದೇವತೆ ವಿಷ್ಣುವಿನ ಮಂತ್ರ. ಔಷಧ ಅಂತ ಹೇಳುತ್ತೆ. ಏನು ಔಷಧ ತಗೊಳ್ಳೋಣ? ಆಯುರ್ವೇದವನ್ನು ಹೇಳ್ತದೆ ಶಾಸ್ತ್ರ. ಆಯುರ್ವೇದವನ್ನು ಯೂಸ್ ಮಾಡಿ ಅಪಾರವಾಗಿರ್ತಕ್ಕಂತಹ ಶಕ್ತಿಯುತವಾಗಿರ್ತಕ್ಕಂತಹ ಗಿಡಮೂಲಿಕೆಗಳಿಂದ ತಯಾರಾಗಿರ್ತಕ್ಕಂಥ ಔಷಧಿಯನ್ನು ಉಪಯೋಗ ಮಾಡ್ಕೊಳ್ಳಿ. ಆಯುರ್ವೇದ ಅಂದರೆ ಏನು? ಆಯುಸ್ಸನ್ನು ಜಾಸ್ತಿ ಮಾಡ್ತಕ್ಕಂಥ ವೇದಶಾಸ್ತ್ರ ಅಂತ. ನೋಡಿ ಎಷ್ಟೊಂದಿದೆ. ಮಣಿ ಮಂತ್ರ ಔಷಧ.
ಆದರೆ ಇದು ಯಾವುದರ ಪರಿವಿಲ್ಲದೆ ನಾವು ನಮ್ಗೆ ಅದಾಗ್ಬಿಡ್ಬೇಕು ಇದಾಗ್ಬಿಡ್ಬೇಕು ಅಂತಂದರೆ ನಿಮ್ಮ ಒಳಗಿರ್ತಕ್ಕಂಥ ರಕ್ತದ ಕಣಕಣಿರ್ತಕ್ಕಂಥ ಶನಿ ರಾಹು ಕೇತುವನ್ನು ಏನು ಮಾಡೋಣ? ಏನಾದರೂ ಮಾಡಲೇಬೇಕಲ್ವ, ಸರಿ ಮಾಡ್ಕೊಳ್ಳೇಬೇಕಲ್ವ? ಇವತ್ತು ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಭಾಳ ಜನ ಪರಿಹಾರ ಕಡೆ ಗಮನ ಕೊಡ್ತಾರೆ. ಒಂದಷ್ಟು ಜನ ಮಾಡಲಾ ಬೇಡವಾ ಅಂತ ಮೀನಾಮೇಷ ಎಣಿಸ್ತಾ ಇರ್ತಾರೆ. ಇನ್ನೊಂದಷ್ಟು ದಿನ ಕಾರ್ಯಕ್ರಮ ನೋಡ್ತಾ ನಮ್ಮಲ್ಲೂ ಈ ಪ್ರಾಬ್ಲಮ್ಸ್ ಇದೆ, ನಮ್ಮಲ್ಲೂ ಇಂಥ ಪ್ರಾಬ್ಲಮ್ಗಳನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ, ನಮ್ಮ ಮನೇಲೂ ಏನೋ ಪ್ರಾಬ್ಲಮ್ಸ್ ಇದೆ, ಇವ್ರು ಹೇಳ್ತಾರೆ ನೋಡಿದ್ರೆ ಬಹಳ ಹತ್ತಿರವಾಗಿದೆ ನಮ್ಮ ಜೀವನಕ್ಕೆ, ಆದರೂ ಕೂಡ ಅದನ್ನ ಹೋಗಿ ತಿಳ್ಕೊಂಡು ಸರಿ ಮಾಡ್ಕೊಳ್ಳೋಣ ಅಥವಾ ಕೇಳ್ಕೊಂಡು ಸರಿ ಮಾಡ್ಕೊಳ್ಳೋಣ ಅಂತಕ್ಕಂಥ ಒಂದು ಪ್ರಜ್ಞೆ ನಮಗಿದ್ರೂ ಕೂಡ ಅದು ಯಾಕೋ ಮುಂದಕ್ಕೆ ಹೋಗಲಿಕ್ಕೆ ಆಗ್ತಿಲ್ಲ ಅಂತೇಳಿ ಇವತ್ತು ಭಾಳ ಜನ ವೀಕ್ಷಕ ಬಾಂಧವರು ನಮಗೆ ಮೆಸೇಜ್ ಮಾಡ್ತಾರೆ. ಎಲ್ಲ ಗೊತ್ತಿದೆ, ನೀವು ಹೇಳಿದೆಲ್ಲ ಕರೆಕ್ಟು, ಆದರೆ ಅದನ್ನು ತಿಳ್ಕೊಂಡು ಸರಿ ಮಾಡ್ಕೋಬೇಕು ಅಂದರೆ ನಮ್ಮ ಕೈಲಿ ಆಗ್ತಿಲ್ಲ ಅಂತ ಹೇಳ್ತಾರೆ. ಇದು ಅರ್ಥ ಏನು ಗೊತ್ತಾ? ನೋಡಿ, ಆ ಪ್ರಭಾವಗಳು ಎಷ್ಟು ಬಲಯುತವಾಗಿದ್ದಾವೆ, ಆ ಒಂದು ಪ್ರಭಾವಗಳನ್ನು ಎಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀರಾ, ಎಷ್ಟು ಗಟ್ಟಿಯಾಗಿ ಬೆಳೆಸಿದ್ದೀರಾ ಅಂತಕ್ಕಂಥದ್ದು ನಿಮಗಲ್ಲಿ ಭಾಳ ಸ್ಪಷ್ಟವಾಗಿ ಅನುಭವಕ್ಕೆ ಆಗ್ತಿರ್ತದೆ. ಬಟ್ ಅದು ಏನು ಎತ್ತ ಅಂದರೆ ನಿಮಗೆ ಗೊತ್ತಿರೋದಿಲ್ಲ. ಯಾವುದೇ ಒಂದು ಕರ್ಮದೋಷದ ಪ್ರಭಾವಗಳು ಅದು ತೀರುತ್ತ ತನಕ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡೋದೇ ಇಲ್ಲ. ಅದು ಇವತ್ತು ಭಾಳ ಜನ ಹೇಳ್ತಾರೆ, ನಾನು ಅದಾಗಬೇಕಾಗಿತ್ತು, ಇದಾಗಬೇಕಾಗಿತ್ತು, ಅದಾಗಿಲ್ಲ, ಇದಾಗಿಲ್ಲ. ಇವತ್ತು ಕೂಡ ನಮ್ಮ ಪ್ರಶ್ನೆ ಕೇಳ್ತಕ್ಕಂಥ ಎಷ್ಟೋ ಜನ ನಮಗೆ ಮದುವೆ ಆಗುತ್ತಾ ನೋಡಿ, ನಮಗೆ ಮಕ್ಕಳಾಗುತ್ತಾ ನೋಡಿ, ನಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ನೋಡಿ, ನಮಗೆ ಇದು ಫಾರಿನ್ ಹೋಗ್ತೀವಿ ನೋಡಿ, ಇದನ್ನೇ ಕೇಳ್ತಾರೆ ಹೊರತು ನಾವು ಏನು ಕರ್ಮ ದೋಷ ಎತ್ಕೊಂಡು ಹುಟ್ಟಿದ್ದೀವಿ ಅದನ್ನು ಹೇಳಿಂತ ಒಂದು 10% ಜನ ಹೇಳ್ತಾರೆ ಅಷ್ಟೇ. ಇನ್ನು 90% ಜನಕ್ಕೆ ಇನ್ನೂ ತಲೆಗೆ ಹೋಗಿಲ್ಲ ಇದು ಕಾನ್ಸೆಪ್ಟ್ ಏನು ಅಂತ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಆ ಕರ್ಮ ದೋಷಗಳು ಅಂತಕ್ಕಂಥದ್ದು ಹೇಗೆ ನಿಮ್ಮನ್ನು ಹಿಡಿದಿಟ್ಟಿದೆ ಅಂತಕ್ಕಂಥದ್ದು ನೋಡಿ. ಅದು ಗೊತ್ತಾಗಲ್ಲ, ಅದು ನಿಮ್ಮನ್ನು ಬಿಡಲ್ಲ. ನಿಮ್ಗೆ ಅವಶ್ಯಕತೆ ಇರತಕ್ಕಂಥ ತಗೊಳಕ್ಕಾಗೋದಿಲ್ಲ, ನೀವು ನಿರಾಶರಾಗಿರ್ತಕ್ಕಂಥದ್ದು ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಈ ರೀತಿ ಎಷ್ಟೋ ಮನೆಗಳಲ್ಲಿ ಈ ರೀತಿ ನಡೀತಾ ಇದ್ರು ಕೂಡ ಇನ್ನು ನಾವು ಮೀನಾಮೇಷ ಎಣ್ಸ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ವೀಕ್ಷಕರೇ. ಇವತ್ತು ಆ ಕರ್ಮ ಸಾಲವನ್ನು ತೀರಿಸಬೇಕು ಅಂತಲೇ ಭಗವಂತ ನಮಗೆ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ. ಈ ಮನುಷ್ಯ ಜನ್ಮದಲ್ಲಿ ಏನು ಬೇಕೋ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಬೇಕೋ ಮಾಡ್ಬೋದು, ಎಲ್ಲ ರೀತಿಯ ಅವಕಾಶಗಳು ನಮಗೆ ಕೊಟ್ಟಿದ್ದಾನೆ. ಆದರೆ ನೀವು ಏನು ಮಾಡ್ತಿರೋ ಏನು ಬಿಡ್ತಿರೋ ಅದು ಬೇರೆ ಪ್ರಶ್ನೆ. ನೀವು ಎಲ್ಲಿಂದ ಬಂದಿದ್ದೀರಾ ಅಲ್ಲಿ ಅದೃಷ್ಟದ ಭಾಗ ಎಷ್ಟು, ದುರದೃಷ್ಟದ ಭಾಗ ಎಷ್ಟು, ಕರ್ಮ ಸಾಲ ಎಷ್ಟು ಅಂತಕ್ಕಂತ ತಿಳ್ಕೊಂಬಿಟ್ರೆ ಈ ಜನ್ಮದಲ್ಲಿ ಅದನ್ನು ತೀರಿಸುವಂಥ ಪ್ರಯತ್ನವನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಅದು ಯಾರೇ ಆಗಿರಲಿ, ನೀವು ನಂಬದೇವರು ಆಗಲೇಬೇಕು, ಅದು ಮಾಡಲೇಬೇಕು. ಇದು ಮಾಡಲಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ಇಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು ಈ 4 ಹಂತಗಳಲ್ಲಿ ಯಾವಾಗ ಏನೇನು ಬೇಕೋ ಅದು ನಿಮಗೆ ಸಿಗೋದೇ ಇಲ್ಲ. ಇದನ್ನು ಬರೆದಿಟ್ಕೊಳ್ಳಿ. ಈ ಪಾಯಿಂಟನ್ನು ಇವತ್ತು ಹೇಳ್ತಾ ಇದ್ದೀನಿ. ನಿಮ್ಮ ಅವಶ್ಯಕತೆಗಳು ಏನಿದೆ, ಮಗು ಹುಡ್ತದೆ, ಆರೋಗ್ಯ ಇರೋದಿಲ್ಲ, ಏನಾರು ಒಂದು ಬಾಧೆ ಇದ್ದೇ ಇರ್ತದೆ. ಮಗು ಹುಟ್ಟಿದ ತಕ್ಷಣ ಯಾಕೆ ಆರೋಗ್ಯ ಬಾಧೆ, ಹಣ ಯಾಕೆ ಸರಸ ಅಂತ ಹೋಗ್ತಾ ಇದೆ, ಅಲ್ಲೊಂದು ಬಾಧೆ, ಅದೊಂದು ಬಾಧೆ ಇರ್ತದೆ, ನೋಡ್ಕೋಬೇಕು. ಎಜುಕೇಷನ್ ಕಾನ್ಸಂಟ್ರೇಷನ್ ಇಲ್ಲ, ಓದಲ್ಲ, ಮಾಡಲ್ಲ, ಏನು ಮಾಡಲ್ಲ. ನಮ್ಗೆ ಇದೇ ದೊಡ್ಡ ತಲೆನೋವಾಗಿದೆ ಅಂತ ತುಂಬ ಜನ ತಂದೆ ತಾಯಿಂದರು ಮಾತಾಡ್ಕೋತೀರಿ. ಕಾರಣ ಏನು? ಅಲ್ಲಿ ಆ ಒಂದು ಏನೋ ಒಂದು ಬಾಧೆ ಇದೆ. ಎಜುಕೇಷನ್ ಟೈಮಲ್ಲಿ ಏನೊಂದು ಬಾಧೆ ಇದೆ. ಎಜುಕೇಷನ್, ಉದ್ಯೋಗ ಮಾಡಬೇಕು, ಉದ್ಯೋಗ ಬೇಕು, ಓದ್ಕೊಂಡಿದ್ದೀವಿ ಅಂದರೆ ಆ ಉದ್ಯೋಗದಲ್ಲಿ ಒಂದು ಬಾಧೆ ಕೊಟ್ಬಿಡ್ತಾನೆ. ಆಯಿತಾ? ವ್ಯಾಪಾರ ಮಾಡ್ತಾ ಇದ್ದೀನಿ, ಅಲ್ಲೇನೋ ಒಂದು ಬಾಧೆ ಕೊಟ್ಬಿಡ್ತಾನೆ, ಅಲ್ಲೇನೋ ಒಂದು ಬಾಧೆ ಆಗ್ತದೆ. ವಯಸ್ಸು ಬಂದು ಮದುವೆ ಮಾಡ್ಕೋಬೇಕು, ಮಾಡ್ಕೊಳಕ್ಕಾಗಲ್ಲ. ಕೆಲವ್ರು ಮನಸ್ಸೇ ಬರಲ್ಲ. ಏಜ್ ಆಗ್ತಿರ್ತದೆ, 25, 30, 35, 40 ಏಜ್ ಆಗ್ತಾ ಇರ್ತದೆ. ಆದರೂ ಕೂಡ ಮೈಂಡೇ ಬರೋದಿಲ್ಲ ಮಾಡಬೇಕು ಅಂತ. ಮಕ್ಕಳಾಗಲ್ಲ, ಮಕ್ಕಳು ಮಾಡ್ಕೋಬೇಕು, ಮಕ್ಕಳು ಬೇಕು ಅಂತಾರೆ, ಇಲ್ಲ ಮಕ್ಕಳು ಸಿಗಲ್ಲ, ಮಕ್ಕಳು ಆಗಲ್ಲ, ಮತ್ತೆ ಅದ್ರಲ್ಲಿ ಫಾಲೋ ಮಾಡ್ತದೆ. ಹೀಗೆ ಮನುಷ್ಯನಿಗೆ ಬೇಕಾದಂತಹ ಅವಶ್ಯಕತೆಗಳು ಏನೇನಿದೆ, ಇನ್ನೂ ಏನೇನೋ ಆಸೆ ಪಡ್ತಾರೆ, ಅದೆಲ್ಲ ನನ್ನ ಮಾಧ್ಯಮದಲ್ಲಿ ಹೇಳಲಿಕ್ಕಾಗಲ್ಲ. ನಿಮ್ಮ ಆಸೆಗಳು ಆಕಾಂಕ್ಷೆಗಳು 1000 ಇದ್ರೂ ಕೂಡ ಅದನ್ನು ದಕ್ಕೋದಕ್ಕೆ ಬಿಡಲ್ಲ. ಆ ವಿಧಿ, ಆ ಕರ್ಮ ವಿಧಿ ಏನು ಹೇಳ್ತಂದರೆ, ಫಸ್ಟು ನನ್ನ ಸಾಲ ತೀರಿಸು. ನಿನಗೆ ಮನುಷ್ಯ ಜನ್ಮ ಕೊಟ್ಟಿದ್ದೀನಿ ನಾನು, ನಿನ್ನ ಮನುಷ್ಯ ಜನ್ಮ ಕೊಟ್ಟ ಮೇಲೆ ನೀನು ಅದನ್ನು ತೀರಿಸು. ನೀನು ತೀರಿಸಿದ್ಮೇಲೆ ನಿನ್ನ ಅವಶ್ಯಕತೆಗಳು ಏನಿದೆ ಅದೆಲ್ಲ ನಿನಗೆ ಪೂರೈಕೆ ಆಗ್ತದೆ ಅಂಥೇಳಿ ಆ ವಿಧಿ, ಕರ್ಮ ವಿಧಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದೇ ಪ್ರಾಬ್ಲಮ್. ಈ ಪ್ರಾಬ್ಲಮ್ಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಿರ್ತೀವಿ. ಇನ್ನೇನಿದೆ ಪ್ರಾಬ್ಲಮ್? ತಿನ್ನೋದು 3 ಅಡಿ ಅನ್ನ. ಕೆಲವರು ಸಾಕಷ್ಟು ಕೂಡಾಕ್ಬಿಟ್ಟು ದೊಡ್ಡ ಶ್ರೀಮಂತ ಆಗಬೇಕು ಅಂದ್ಕೊಳ್ತೀರಾ, ಕೆಲವ್ರಿಗೆ ಆ ಒತ್ತು ಸಿಕ್ಕರೆ ಸಾಕು ಅಂತ ಹೇಳ್ತೀರಾ, ಕೆಲವರಿಗೆ ಜೀವನ ನಡೆದ್ರೆ ಸಾಕು ಅಂತ ಹೇಳ್ತಿರ್ತಾರೆ, ಕೆಲವರು ಚೆನ್ನಾಗಿ ಆರಾಮಾಗಿದ್ದೀವಿ ಬಿಡಪ್ಪ, ನಮ್ಗೆ ಯಾವ ತಂಟೆ ತಾಗರಲ್ಲ ಬೇಡ, ನೆಮ್ಮದಿಗಿದ್ರೆ ಸಾಕು ಅನ್ನೋ ಲೆಕ್ಕಾಚಾರ ಕೆಲವರು ಇರ್ತಾರೆ. ನೀವು ಯಾರು ಏನೇ ಅನ್ಕೊಳ್ಳಿ,
ಆಯಿತಾ. ಒಬ್ಬ ಭಿಕ್ಷುಕನಿಂದ ಹಿಡಿದು ದೊಡ್ಡ ವ್ಯಕ್ತಿವರೆಗೂ ಕೂಡ, ದೊಡ್ಡ ಆಗರ್ಭ ಶ್ರೀಮಂತರವರು ಕೂಡ ಕರ್ಮ ಸಾಲವನ್ನು ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಈ ಜನ್ಮದಲ್ಲಿ ಕರ್ಮ ಸಾಲ ಇಟ್ಕೊಂಡಿದ್ರು ನಿಮ್ಮ ಈ ಹುಟ್ಟು ಬಾಲ್ಯ ಯೌವನ ಮಧ್ಯ ಮುಪ್ಪು ನಾಲ್ಕಲ್ಲಿ ಏನೇನು ಸಿಗಬೇಕು ಯಾವುದೂ ಸಿಗಲ್ಲ. ನೀವು ಹಂಗೆ ಅನುಭವಿಸ್ಕೊಂಡು ಅದಾರ್ಧ ಇದು ಅರ್ಧಂಬರ್ಧ ಇಡೀ ಜೀವನ ನರಕ ಆಗೋಗ್ತದೆ. ಯಾಕಾದರೂ ಹುಟ್ಟಿದನೋ ಯಾಕಾದರೂ ಬದುಕಿದನೋ ಅನಿಸ್ಬಿಡ್ತದೆ. ಈ ರೀತಿ ಹೋಗಿ ಕೊನೆಗೆ ಒಂದಿನ ಹೋಗ್ಬಿಡ್ತೀರಾ, ಸಾಲ ಹಂಗೆ ಇರ್ತದೆ. ಈ ಸಾಲ ಮತ್ತು ಈ ಜನ್ಮ ಮಾಡ್ತಕ್ಕಂಥ ಸಕರ್ಮ ಸಾಲ ಮುಂದಿನ ಜನ್ಮಕ್ಕೆ ಶಿಫ್ಟ್ ಆಗ್ತದೆ. ಮತ್ತು ಅದೇ ರೀತಿ ಇನ್ನೊಂದು ಜನ್ಮ ಬಿಡ್ತೀರಾ. ಅದಕ್ಕೆ ಪುನರಪಿ ಮರಣಂ ಪುನರಪಿ ಜನನಂ. ಆಯಿತಾ. ಈ ಜನ್ಮದಲ್ಲಿ ಕರ್ಮ ಸಾಲ ತೀರಿಸ್ಕೊಂಡು ಪುಣ್ಯ ಮಾಡಿಬಿಟ್ರೆ ನೆಕ್ಸ್ಟ್ ಜನ್ಮದಲ್ಲಿ ನೀವು ವಿಪರೀತ ರಾಜಯೋಗದಲ್ಲಿ ಹುಟ್ಟುಬಿಡ್ತೀರಾ. ಭಾರತದಲ್ಲಿ ಹುಟ್ಟಬೋದು, ಅರಬ್ ಕಂಟ್ರಿಲಿ ಹುಟ್ಟಬೋದು, ಸೌದಿ ಅರೇಬಿಯಲ್ಲಿ ಹುಟ್ಟಬೋದು, ದುಬೈನಲ್ಲಿ ಹುಟ್ಟಬೋದು. ಚಿನ್ನದ ಕಾರು, ಓಹೋ, ಚಿನ್ನದ ಟಾಯ್ಲೆಟು, ಓಹೋ, ನೋಡಿ ಸಾಕಾಗ್ಬಿಟ್ಟೈತೆ. ಏನಪ್ಪ ಇವನು ಟಾಯ್ಲೆಟ್, ಚಿನ್ನದ ಟಾಯ್ಲೆಟ್ ಮಾಡ್ತಾನಲ್ಲಪ್ಪ ಇವನು ಅಂತ ಅನ್ಬೋದು. ನಾವು ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ, ಅವರು ಚಿನ್ನದ ಬೇಷನ್ ಮೇಲೆ ಟಾಯ್ಲೆಟ್ ಮಾಡಿಬಿಡ್ತಾರೆ. ನೋಡಿ ಎಲ್ಲಿಗೆಲ್ಲಿಗೆ ಸಂಬಂಧ. ದೇವರು ನಮಗೆ ಕೊಟ್ಟರೆ ಯಾಕೆ ಕೊಡ್ತಾನೆ ನೋಡಿ. ಕಿತ್ಕೊಂಡ್ರೆ ಎಲ್ಲ ಕಿತ್ಕೊಂಡ್ಬಿಡ್ತಾನೆ. ಕೊಟ್ಟರೆ ಹೆಂಗೆ ಕೊಡ್ತಾನೆ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾವು ಒಂದೊಂದು ಗ್ರಾಮ್ ಗೋಲ್ಡ್ಗೆ ಒದ್ದಾಡ್ತೀವಿ. ಅಲ್ಲಿ ನೋಡಿ ಹೋಗಿ ಇವೆಲ್ಲ ಒಂದು ಸ್ವಲ್ಪ ನೀವು ಜಡ್ಜ್ ಮಾಡ್ತಾ ಬನ್ನಿ ವೀಕ್ಷಕರೇ. ಪ್ರಪಂಚದಲ್ಲಿ ನಾವೆಲ್ಲ ಆಸೆ ಪಡೋಂಗಿದ್ರೆ, ನಾವೆಲ್ಲ ಆಸೆ ಪಡೋ ರೀತಿ, ನಾವೆಲ್ಲ ಇದಾಗೋ ರೀತಿ ಏನಾದ್ರು ನಮಗೆ ಜೀವನದಲ್ಲಿ ಆಗ್ಬಿಟ್ಟಿದ್ರೆ ನಾವು ಏನೇನೋ ಆಗೋಗ್ಬಿಡ್ತಿದ್ವಿ. ಅದಕ್ಕೆ ಕರ್ಮ ಸಾಲವನ್ನು ತೀರಿಸಿ ಅಂತಕ್ಕಂಥದ್ದು ವೇದಶಾಸ್ತ್ರಗಳು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಪುರಾಣ ಪುಣ್ಯ ಕಥೆಗಳು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತವೆ. ಭಗವಂತನು ಕೂಡ ಇದನ್ನೇ ಹೇಳ್ತಾ ಹೋಗ್ತಾನೆ. ಅದಕ್ಕೆ ಕರ್ಮ ಸಾಲ ತೀರಿಸ್ಬೇಕಂದಾಗೆ ಪ್ರಾಣಿಗಳಿಗೆ ಆಹಾರ ನೀಡಿ, ನೀರನ್ನು ಕೊಡಿ, ಪಕ್ಷಿಗಳಿಗೆ ಆಹಾರವನ್ನು ಕೊಡಿ, ಆಯಿತಾ. ಬಡಬಗರಿಗೆ ದಾನವನ್ನು ಮಾಡಿ, ನಿರ್ಗತಿಗರಿಗೆ ದಾನವನ್ನು ಮಾಡಿ, ಕುಂಟರು ಕುರುಡರಿಗೆ ದಾನವನ್ನು ಮಾಡಿ, ಆಶ್ರಯವನ್ನು ಕೊಡಿ ಅಂತ ಹೇಳುತ್ತೆ. ಯಾಕಂದರೆ ಇದೆಲ್ಲ ಕರ್ಮ ತೀರಿಸ್ಕೊಳ್ತಕ್ಕಂಥ ಇದು. ನೀವು ಸಂಪಾದನೆ ಮಾಡೋ 100 ರೂಪಾಯಿನಲ್ಲಿ, ಜಸ್ಟ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ನೀವು ಸಂಪಾದನೆ ಮಾಡ್ತಕ್ಕಂಥ 100 ರೂಪಾಯಿನಲ್ಲಿ 10 ರೂಪಾಯಿನ ದಾನ ಮಾಡಿ ಅಂತ ಹೇಳುತ್ತೆ. ಜಸ್ಟ್ 10 ರೂಪೀಸ್. ಅಲ್ಲಿಗೆ 100 ರೂಪಾಯಿಗೆ 10 ರೂಪಾಯಿ ಇದೆ, 1000 ರೂಪಾಯಿಗೆ 100 ರೂಪಾಯಿ, 50,000ಕ್ಕೆ 5,000 ರೂಪಾಯಿ. ಈ ಥರ 10% ನೀವಲ್ಲಿ ದಾನ ಧರ್ಮಗಳಿಗೆ ಉಪಯೋಗ ಮಾಡಿ ಅಂತ ಹೇಳುತ್ತೆ. ಈ ಕೈಲಿ ಕೊಟ್ಟಿದ್ದು ಈ ಕೈಲಿ ಗೊತ್ತಾಗ್ಬಾರ್ದು ಅಂತ ಹೇಳುತ್ತೆ. ನೀವೆಲ್ಲ ಬೋರ್ಡ್ ಹಾಕೊಂಡ್ಬಿಡ್ತೀರಾ. ಫ್ಯಾನ್ ನಾನು ಕೊಟ್ಟೆ, ಟ್ಯೂಬ್ಲೈಟ್ ನಾನು ಕೊಟ್ಟೆ, ಚಪ್ಪಡಿ ಕಲ್ಲು ನಾನು ಕೊಟ್ಟೆ, ಟೈಲ್ಸ್ ನಾನು ಕೊಟ್ಟೆ, ಮೆಟ್ಲು ನಾನು ಹಾಕ್ಸಿದೆ, ಗೋಪುರ ನಾನು ಹಾಕ್ಸಿದೆ. ಆಹಾ, ಇವೆಲ್ಲ ದೋಷಗಳು ಉಂಟು ಮಾಡುತ್ತೆ ವೀಕ್ಷಕರೇ. ಅದರಿಂದ ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಇದೆ. ನಾವು ಬರೀ ಬದುಕಬೇಕು, ಹಾಗಾಗಿ ಹೀಗಬೇಕು ಅಂತ ಯಾವತ್ತೂ ಯೋಚನೆ ಮಾಡೋಕೆ ಹೋಗಬೇಡಿ. ಶನಿ ರಾಹು ಕೇತುಗಳು ನಿಮ್ಮನ್ನು ಹಿಂಬಾಲಿಸ್ತಾನೇ ಇರ್ತವೆ. ಶನಿ ರಾಹು ಕೇತುಗಳು ಸಾಲದ ಕರ್ಮಗಳು, ಇವು ನಿಮ್ಮನ್ನು ಹಿಂಬಾಲಿಸ್ತಾನೇ ಹೋಗ್ತಾ ಇರ್ತವೆ. ಯಾವಾಗ ಈ ಅಪರಿಮಿತವಾದಂತಹ ಕರ್ಮ ಸಾಲಗಳ ಪ್ರಭಾವ ಜಾಸ್ತಿ ಆಗುತ್ತೆ, ಇವರೆಲ್ಲ ನಿಮಗೆ ತಿರುಗಿ ಬೀಳ್ತಾರೆ. ಆ ತಿರುಗಿ ಬಿದ್ದು ಬಲವಿತವಾಗಿದ್ದಾಗ ಮೇಷನ್ಸ್ಕೊಂಡು ಕೂತಿರ್ತೀರಾ. ಯಾಕೆ ಇನ್ನೂ ಅನುಭವಿಸ್ಬೇಕು ಅಂತ. ಕೆಲವರು ಪರಿಹಾರ ಮಾಡ್ಕೊಂಡು, ಅರ್ಧಂಬರ್ಧ ಪರಿಹಾರ ಮಾಡ್ಕೊಂಡು, ಏನೋ ಸ್ವಲ್ಪ ಚೇತರಿಕೆ ಮಾಡ್ಕೊಂಡು ಪರವಾಗಿಲ್ಲಪ್ಪ ಮೊದಲಿಗಿಂತ ಅಂದ್ಕೊಳ್ತೀರಾ. ಕೆಲವರು ಆಗದೇ ಇಲ್ಲ, ಏನು ಮಾಡಿದ್ರೂ ಆಗಲ್ಲ, ಹಾಗೇ ಜೀವನ ಹೊರಟಾಗ್ತದೆ. ಅವ್ರು ಈ ಜನ್ಮದಲ್ಲಿ ಚಾನ್ಸ್ ಇಲ್ಲ, ನೆಕ್ಸ್ಟ್ ಜನ್ಮದಲ್ಲಿ ಇನ್ನೊಂದಷ್ಟು 1 to 2 ತಗೊಂಡೋಗಿರ್ತಾರಲ್ವಾ, ಅದನ್ನೆಲ್ಲ ಸೇರಿಸಿ ನರಕ ಅನುಭವಿಸ್ತಕ್ಕಂಥ ಜನ್ಮ ಬಂದ್ಬಿಡ್ತದೆ. ಅದಕ್ಕೆ ನಾವು ಹೇಳ್ತೀವಿ, ಏನು ಜನ್ಮ ಇವೊಂದು, ಏನು ಜನ್ಮ, ಏನು ಮಾಡಿದ್ನೋ, ಏನು ಪಾಪಕರ್ಮ ಮಾಡಿದ್ನೋ, ಎಂಥ ಹೀನಾಯ ಬದುಕು ಅನುಭವಿಸ್ತಾನೆ ನೋಡಿ ಅಂತ ನಾವೇ ಮಾತಾಡ್ಕೋತೀವಿ. ಅದು ಹೀನ ಬದುಕಲ್ಲ, ಅವನು ಸಾಲ ತೀರಿಸಿಲ್ಲ ಹೋದ ಜನ್ಮದಲ್ಲಿ. ಅದಕ್ಕೆ ಈ ಜನ್ಮದಲ್ಲೇ, ಅದು ಮುಂದೆ ಜನ್ಮ ಆಯಿತೋ ಇಲ್ಲೋ ಬೇರೆ ಪ್ರಶ್ನೆ, ಈ ಜನ್ಮದಲ್ಲೇ ಕರ್ಮ ಸಾಲ ತೀರಿಸ್ಕೊಂಡು ಮುಂದೆ ಹೋಗ್ಲಿಕ್ಕೆ ನಾವೇನು ಮಾಡಬೇಕು? ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಆಕಾಶ ಕಾಯ್ದಿರ್ತಕ್ಕಂತಹ ಎಲ್ಲ ಗ್ರಹಗಳ ಬಾಧೆಗಳು ಕೂಡ ಈ ಭೂಮಿಯನ್ನು ತಾಕ್ತದೆ. ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಮೇಲೆ ಈ ಗ್ರಹಗಳ ಪ್ರಭಾವ ಇರುತ್ತೆ ಅಂತಕ್ಕಂಥದ್ದು ನೀವು ತಿಳ್ಕೊಂಡಿರೋ ಗೊತ್ತಿಲ್ಲ, ನಾವು ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ, ತಿಳ್ಕೊಳ್ಳಿ. ಆದರೆ ಈ ಪ್ರಭಾವಗಳು ನಮಗೆ ನೆಗೆಟಿವ್ ಆಗಿತ್ತು ಅಂದಾಗ ಅದಕ್ಕೆ ಮೂಲ ಕರ್ತೃವಾಗಿರ್ತಕ್ಕಂಥವ್ರು, ಶಿಕ್ಷೆ ಕೊಡ್ತಕ್ಕಂಥವ್ರು ಯಾರು ಅಂದರೆ ಶನಿ ರಾಹು ಕೇತು ಅಂತಕ್ಕಂಥ ಬಗ್ಗೆ ಹಿಂದಿನ ಭಾಗದಲ್ಲಿ ನಾವು ಮಾತಾಡ್ಕೊಂಡ್ವಿ. ಈ ಶನಿ ರಾಹು ಕೇತುವನ್ನು ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ಹೇಗೆ ಅಂತ ಪ್ರಶ್ನೆ ನಿಮ್ದಾಯಿತು ಅಂದರೆ, ಈ ಭೂಮಿ ಮೇಲೆ ನವಗ್ರಹಗಳ ಪ್ರಭಾವಗಳು ಕೂಡ ಇರ್ತವೆ. ನಾವು ಓಡಾಡ್ತೀವಿ, ನಾವು ಕೂತ್ಕೊಳ್ತೀವಿ, ನಾವು ಮಲ್ಕೊಳ್ತೀವಿ, ನಾವು ನಿಂತ್ಕೊಳ್ತೀವಿ, ಏನು ಮಾಡಿದ್ರೂ ಆರೋದಕ್ಕಂತೂ ಆಗಲ್ಲ. ಆರಿದ್ರೆ 1 2 ಅವರ್ 3 ಅವರ್ 4 ಅವರ್ ಆರ್ಬೋದು ಅಷ್ಟೇ ಫ್ಲೈಟಲ್ಲಿ. ಆದರೆ ಈ ಭೂಮಿ ಮೇಲೆ ನಾವು ವಾಸ ಮಾಡ್ತೀವಿ ಅಂತಂದಾಗ ನೀವು ನೆನ್ಪಿಟ್ಕೊಳ್ಳಿ, ನಮಗೆ ಜೀವನವನ್ನು ಕೊಡ್ತಕ್ಕಂಥದ್ದು ಇದೇ ಭೂಮಿ, ನಮ್ಮ ಜೀವನವನ್ನು ಪೋಷಿಸ್ತಕ್ಕಂಥದ್ದು ಇದೇ ಭೂಮಿ. ಕೊನೆಗೆ ಈ ಭೂಮಿನಲ್ಲೇ ನಾವು ಅಂತ್ಯಗೊಳ್ತೀವಿ.
ಆದರೆ ಆ ಭೂಮಿಲಿರ್ತಕ್ಕಂಥ ಕರ್ಮ ದೋಷಗಳ ಬಗ್ಗೆ ನಮ್ಗೆ ಯಾರಿಗೂ ಅರ್ಥ ಆಗೋದೇ ಇಲ್ಲ. ಈ ಭೂಮಿಲಿ ಇದ್ಕೊಂಡು ಈ ಕರ್ಮಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ. ಅದಕ್ಕೆ ದೊಡ್ಡವ್ರು ಏನು ಹೇಳ್ತಾರೆ ಅಂತಂದರೆ, ಮನೆ ಒಳಗಡೆ ಹೋಗಬೇಕು ಅಂದಾಗ ಎಲ್ಲೆಲ್ಲೋ ಹೋಗಿರ್ತೀರ, ಎಲ್ಲೋ ಬಂದಿರ್ತೀರ, ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಹೋಗು ಅಂತ ಹೇಳ್ತಾರೆ. ಕಾರಣ ಏನು ಗೊತ್ತ, ನಿಮ್ಮ ನಡವಳಿಕೆ, ನಿಮ್ಮ ನಡಿಗೆಯಲ್ಲಿ ಈ ಶನಿ ರಾಹು ಕೇತುಗಳ ಪ್ರಭಾವಗಳು ಬಂದು ಸೇರಿಕೊಂಡು ಮನೆ ಒಳಗಡೆ ಎಂಟ್ರಿ ಆಗುತ್ತೆ ಅಂತ. ನಿಮ್ಮ ಮೀನಖಂಡ ಅಂತ ಒಂದಿದೆ, ಕಾಲಿನ ಇಮ್ಮಡಿ ನೀರು ಹಾಕು ಅಂತ ಹೇಳ್ತಾರೆ ದೊಡ್ಡವರು. ಇವತ್ತು ಹೇಳ್ತಾರೆ, ದೊಡ್ಡ ತಲೆ ಮೇಲೆ ಹೊಡೆದು ಹೇಳ್ತಾರೆ ಇವತ್ತು, ಇಮ್ಮಡಿ ನೀರು ಹಾಕೋ, ಬರೀ ಮುಂದ್ಗಡೆ ನೀರು ಹಾಕೋ ಅಂದ್ಬಿಟ್ಟ, ನನಗೋಸ್ಕರ ಅನ್ಕೋಬೇಡ, ಇಮ್ಮಡಿ ನೀರು ಹಾಕೊಂಡು ಕೆನ ತೊಳ್ಕೊಂಬ ಅಂತ ಹೇಳ್ತಾರೆ. ಇಮ್ಮಡಿನಲ್ಲಿ ಅದು ಬಂದು ಕೂತ್ಕೊಳ್ತದೆ. ಯಾವುದು? ಶನಿ. ಯಾಕಂದರೆ ಇಮ್ಮಡಿಗೆ ಅಧಿಪತಿ ಆಗಿರ್ತಕ್ಕಂಥನೇ ಶನಿ ಭಗವಾನ್. ನೀವು ಎಲ್ಲೇ ಹೋಗಿ ಏನೇ ಮಾಡ್ಕೊಂಬಂದರೂ ಕೂಡ ಅಲ್ಲಿ ಶನಿ ನಿಮ್ಮನ್ನು ಹಿಂಬಾಲಿಸ್ತಾನೆ ಅಂತ ಹೇಳ್ತದೆ. ಅದಕ್ಕೆ ಕಾಲು ತೊಳ್ಕೊಂಡು ಬನ್ನಿ ಅಂತಂದರು. ನಮ್ಮಲ್ಲಿ ಟೈಮ್ ಇಲ್ಲ, ನಮ್ಮ ಇದಿಲ್ಲ, ಎಲ್ಲ ಆಧುನಿಕತೆ ಸೋಗು ಇವತ್ತು ಶೋಕಿ, ಅದರಿಂದ ನಾವೆಲ್ಲ ಮಾಡಲ್ಲ. ಅದಕ್ಕೆ ಏನು ಮಾಡೋದು ದೊಡ್ಡವರು, ಕಾಲಿಗೆ ದಾರ ಕಟ್ಸಿದ್ರು. ಏನು ದಾರ ಕಟ್ಸಿದ್ರು? ಕಪ್ಪು ದಾರ ಕಟ್ಸಿದ್ರು. ನೋಡಿ, ಕಪ್ಪು ದಾರದ ಬಗ್ಗೆ ಮೊದಲನೇ ಸಂಚಿಕೆಯಲ್ಲಿ ನಾವು ಮಾತಾಡಿದ್ದೀವಿ. ಇವತ್ತು 4 ಸಂಚಿಕೆಗಳು ಕೂಡ ಇದನ್ನೇ ಮಾತಾಡ್ತಿದ್ದೀವಿ. ಕೈಯಲ್ಲಿ ಕಟ್ಟಬೇಕು ಅಂತ ಹೇಳಿಕೊಟ್ಟಿದ್ದೀನಿ ನಿಮಗೆ ಮೊದಲನೇ ಸಂಚಿಕೆಯಲ್ಲಿ. ಇವತ್ತು ಇದೇ ಕಪ್ಪು ದಾರವನ್ನು ನೀವು ಅದೇ ಕಾಳಿ ದೇವಸ್ಥಾನದಲ್ಲಿ ಪೂಜಿಸಿ, ಅರ್ಚಿಸಿ, ಮಂತ್ರಿಸಿ, ನವಗ್ರಹ ಕಟ್ಟುಗಳನ್ನು ಹಾಕಿಸಿ, ನೀವು ಬಲಗಾಲಿಗೆ, ಯಾರು ಗಂಡಸರು, ಬಾಲಕರು, ಪುರುಷರು, ಗಂಡಸರು ಆದರೆ ನೀವು ಬಲಗಾಲಿಗೆ ಕಟ್ಟಬೇಕು. ಹೆಣ್ಣು ಮಕ್ಕಳು, ಸ್ತ್ರೀಯರು, ಬಾಲಕಿಯರು, ಹೆಣ್ಮಕ್ಳು ಆಯಿತು ಅಂದರೆ ಅವರು ಎಡಗಾಲಿಗೆ ಕಟ್ಟಬೇಕು. ನೋಡಿ, ಯಾಕೆ ಹೇಳಿ? ಆ ಒಂದು ದೋಷಗಳು ಮನೆ ಒಳಗಡೆ ಪ್ರವೇಶ ಮಾಡಿ ಮನೆಯಿಂದ ನಿಮ್ಮ ಇಮ್ಮಡಿ ಮುಖಾಂತರ ನಿಮ್ಮ ದೇಹವನ್ನು ಪ್ರವೇಶ ಮಾಡ್ತದೆ. ಆ ದೇಹವನ್ನು ಪ್ರವೇಶ ಮಾಡಿದಾಗ ಏನೇನಾಗ್ತದೆ ಎಲ್ಲ ಹಿಂದಿನ ಭಾಗದಲ್ಲಿ ತಿಳ್ಕೊಂಡಿದ್ದೀರಿ. ಏನೇನು ಪ್ರಾಬ್ಲಮ್ಗಳು ಫೇಸ್ ಮಾಡಿ ತಿಳ್ಕೊಂಡಿದ್ದೀವಿ. ಅದಕ್ಕೋಸ್ಕರನೇ ಕಾಲಿಗೆ ಇವತ್ತು ದಾರ ಕಟ್ಟುವಂಥ ಪದ್ಧತಿ ಬಂತು. ಇವತ್ತು ಎಷ್ಟೋ ಜನ ದಾರ ಕಟ್ತಾರೆ. ಅದು ಎಸ್ಪೆಷಲಿ ಹೆಣ್ಮಕ್ಳು ದಾರ ಕಟ್ತಾರೆ ಎಡಗಾಲಿಗೆ, ನೋಡ್ರಿ ಬಂದಿವೆ. ಆದರೆ ಗಂಡು ಮಕ್ಕಳು ಕಟ್ತಾರೆ, ತುಂಬ ರೇರು. ನಾನು ನೋಡಿರೋ ಪ್ರಕಾರ ಗಂಡು ಮಕ್ಕಳು ಬಲಗಾಲಿಗೆ ದಾರ ಕಟ್ಟೋದು ತುಂಬ ರೇರು. ಕಟ್ಟಲೇಬೇಕು. ಯಾಕಂದರೆ ಅವತ್ತಿನೆಲ್ಲ ಇತ್ತು, ಕೈ ಶುದ್ಧಿ ಮಾಡು, ಕಾಲು ಶುದ್ಧಿ ಮಾಡು, ದೋಷ ಪರಿಹಾರ ಮಾಡ್ಕೋ, ದೇವಸ್ಥಾನಕ್ಕೆ ಹೋಗು, ಪೂಜೆ ಮಾಡು, ಜಪ ಮಾಡು ಅಂತ ಇತ್ತು ಅವತ್ತೆಲ್ಲ. ಇವತ್ತು ಎಷ್ಟು ಮನೆಗಳಿದ್ದಾವೆ, ದೊಡ್ಡವ್ರು ಬಿಡೋದಿಲ್ಲ ಮಾಡಲಿಲ್ಲ ಅಂದರೆ. ಆದರೆ ಕೆಲವರು ಕೇಳಲ್ಲ ಮಕ್ಕಳುಗಳು. ಎಲ್ಲೆಲ್ಲೋ ಹೋಗ್ತವೆ, ಎಲ್ಲೆಲ್ಲೋ ತಿಂತವೆ, ಎಲ್ಲೆಲ್ಲೋ ಓಡಾಡ್ತವೆ, ಏನೇನೋ ಮಾಡ್ತವೆ, ಹಾಗೆ ಸೀದಾ ಮನೆಗೆ ಬಂದುಬಿಡ್ತವೆ. ಅಷ್ಟೊಂದು ಪವಿತ್ರವಾಗಿ ನೋಡ್ಕೊಡ್ತಕ್ಕಂಥ ಮನೆಯಲ್ಲಿ ಯಾವುದಾದ್ರು ಒಂದು ಋಣಾತ್ಮಕ ಶಕ್ತಿ ನಿಮ್ಮ ನಡಿಗೆ ಮೂಲಕ ಒಳಗಡೆ ಬಂತು ಅಂದರೆ ಕಣ್ಣು ಕಾಣಿಸೋದಿಲ್ಲ, ಅದನ್ನು ಅನುಭವಿಸ್ತೀವಿ ನಾವು. ಕಾಯಿಲೆಗಳು, ಕಸಲೆಗಳು, ದಾರಿದ್ರ್ಯ, ಜಗಳಗಳು, ಕದನಗಳು, ಶುಭ ಕಾರ್ಯ ಆಗೋದಿಲ್ಲ, ಲತ್ತೆ ಹೊಡೆದಂಗೆ ಆಗೋಗಿರ್ತದೆ ಮನೆಗೆ, ದಾರಿದ್ರ್ಯ ಥರ ಬಂದ್ಬಿಟ್ಟಿರ್ತದೆ ಮನೆಗೆ. ಕಾರಣ ಏನಂದರೆ ಈ ದೋಷಗಳು ಆ ರೀತಿ ನಿಮ್ಮನ್ನು ಪ್ರವೇಶ ಮಾಡಿರ್ತದೆ. ಯಾಕೆ ಯಾರೇ ಏನೇನು ತುಳ್ಕೊಂಬಂದಿರ್ತಾರೋ, ಏನೇನು ಇರ್ತದೋ, ನಾವೇನು ಗಾಳಿ ನಡ್ಕೊಂಡು ಬರಲ್ವಲ್ಲ, ಗಾಳಿ ತೇಲಾಡ್ಕೊಂಡು ಬರಲ್ವಲ್ಲ, ನಡ್ಕೊಂಡೇ ತಾನೇ ಓಡಾಡಬೇಕು. ಆಗ ಆ ಭೂಮಿಲಿರ್ತಕ್ಕಂಥ ಸಮಸ್ತ ದೋಷಗಳು ಕೂಡ ಮನೆ ಒಳಗಡೆ ಬಂದು ಮನೆ ಮೇಲೆ ಪ್ರವೇಶ ಆಗಬಾರ್ದು ಅಂತಂದರೆ ಕಾಲಿಗೆ ಬಲಗಾಲಿಗೆ ದಾರ ಕಟ್ಟಬೇಕು, ಎಡಗಾಲಿಗೆ ಹೆಣ್ಮಕ್ಳು ದಾರ ಕಟ್ಟಬೇಕು. ಆಗ ಈ ದಾರ ಏನು ಮಾಡ್ತದೆ, ಈ ದಾರ ಇರತಕ್ಕಂಥ ಶಕ್ತಿ ಏನಾಗುತ್ತೆ, ಭೂಮಿಯ ತಳಪಾದಿರ್ತಕ್ಕಂಥ ವಾತಾವರಣ ಇರತಕ್ಕಂಥ, ಭೂಮಿಯ ವಾತಾವರಣ ಇರತಕ್ಕಂಥ ಯಾವುದೇ ಋಣಾತ್ಮಕ ಶಕ್ತಿಗಳು ನಿಮ್ಮ ದೇಹ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಅವತ್ತಿನ ಕಾಲದೂ ಕೂಡ ಇದೆಲ್ಲ ಬಂತು. ಸುಮ್ಮನೆ ಹೋಗೋದು, ಅಂಗಡಿಗೆ ಹೋಗೋದು, ಫ್ಯಾನ್ಸಿ ಸ್ಟೋರ್ಗೆ ಹೋಗೋದು, ಅವನು ಸ್ವಲ್ಪ ದಾರ ಕೊಡಿ ತಮ್ಮದು ಕಟ್ಕೊಂಡ್ಬಿಡೋದು, ಏನು ಪ್ರಯೋಜನ ಆಗಲ್ಲ. ಪವರ್ ಬೇಕು, ಪವರ್ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ನವಗ್ರಹ ಕಟ್ಟು ಮಂತ್ರ ನೀವಾದರೂ ಹಾಕೊಳ್ಳಿ, ದೇವಸ್ಥಾನ ಕೊಡಿ, ದೇವಸ್ಥಾನ ಮಾಡಿಸ್ಕೊಂಬರೋದು ಬಹಳ ಒಳ್ಳೆಯದು. ಅದು ಶನಿ ಓರಲ್ಲೇ ಮಾಡ್ಕೊಂಬಂದರೆ ಭಾಳ ಒಳ್ಳೆಯದು. 6 ರಿಂದ 7 ಆಯಿತಾ, ಅಥವಾ ಹಿಂದಿನ ದಿವಸ ಕೊಟ್ಟು 6 ರಿಂದ 7ಕ್ಕೆ ತೊಗೊಂಬಂದು ಕೊಡೋದಕ್ಕೂ ಭಾಳ ಒಳ್ಳೆಯದು. ಅಥವಾ ಆ ದೇವಿ ದೇವಸ್ಥಾನಕ್ಕೆ ಆ ತಾಯಿಯ ಒಂದು ಮೈಗೋ ಕೈಗೋ ಕಾಲಿಗೋ ಕಟ್ಬಿಟ್ಟು ಆಮೇಲೆ ವಾಪಸ್ ತೊಗೊಂಬಂದು ನೀವು ಕಟ್ಕೊಳ್ತಕ್ಕಂಥ ಒಳ್ಳೆಯದು. ಇದನ್ನು ಪ್ರತಿ ಅಮಾವಾಸ್ಯೆ ಮಾಡ್ತಕ್ಕಂಥದ್ದು, ಶನಿವಾರ ಮಾಡ್ತಕ್ಕಂಥದ್ದು, ಸಮಸ್ತ ದೋಷಗಳು ಕೂಡ ನಿರ್ಮಾಣ ಆಗ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥದ್ದು ಪರಿಹಾರ. ಇದನ್ನ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.